ಹಲೋ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಆ್ಯಕ್ಚುಲಿ ಮೈಸೂರಿಂದ ಸಕಲೇಶಪುರಕ್ಕೆ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ. ನನಗೆ ಡೈರೆಕ್ಟಾಗಿ ಸಕಲೇಶಪುರಕ್ಕೆ ಟ್ರೈನ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಅರ್ಲಿ ಮಾರ್ನಿಂಗ್ 6 o'clock ಹಾಸನ ತನಕ ಟ್ರೈನ್ ಇದೆ ಎಕ್ಸ್‌ಪ್ರೆಸ್ಸು. ವಿದಿನ್ 2 ಅವರ್ಸ್ ನಾವು ರೀಚ್ ಆಗ್ತೀವಂತೇಳಿ ಅರ್ಲಿ ಮಾರ್ನಿಂಗ್ ಟ್ರೈನ್ ತೊಗೊಂಡೆ. ನನ್ನ ಮಗಳು ಬೇರೆ ಮಲ್ಕೊಂಡಿದ್ಲು. ಅದಕ್ಕೆ ನನಗೆ ಎಲ್ಲ ವೀಡಿಯೋಸ್‌ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನನ್ನ ತಂಗಿ ಅಂತೂ ತುಂಬಾ ಬೇಜಾರು ಮಾಡ್ಕೊಬಿಟ್ಟಿದ್ಲು. ಲೇಟಾಗಿ ಹೋಗಿ ಅಂತಿದ್ಲು. ಬಟ್ ಲೇಟಾಗಿ ಹೋದರೆ ಮನಸ್ಸಾಗಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ವಿ ನಾವು. ಹಾಸನ ರೀಚ್ ಆಗಿದ್ವಿ. ಆಲ್ಮೋಸ್ಟ್ 8 o'clockಗೆಲ್ಲ ನಾವು ಹಾಸನಲ್ಲೇ ಇದ್ವಿ. ನನ್ನ ಮಗಳು ಓಡಾಡ್ತಾ ಇದ್ದಾಳೆ. ಅವಳಿಗೆ ಬೇರೆ ಹೊಟ್ಟೆ ಬೇರೆ ಹಸ್ತಿತ್ತು. ಬೇಗ ಸ್ಟಾರ್ಟ್ ಮಾಡಿದ್ವಲ್ಲ. ಏನಾದ್ರು ತಕ್ಕೊಡು, ಬಿಸ್ಕೆಟ್ ತಕ್ಕೊಡು ಮಮ್ಮಿ ಅಂತ ಕೇಳ್ತಿದ್ಲು. ಸರಿ ಅಂತೇಳಿ ಓಡೋಗ್ತಿದ್ದಾಳೆ ಅಂಗಡಿಗೆ ಬಿಸ್ಕೆಟ್ ತಗೊಳಕ್ಕೆ. ಆ್ಯಕ್ಚುಲಿ ನಮ್ಮ ಮಮ್ಮಿದು ಬರ್ಡೇ ಇತ್ತು ಈ ಮಂತ್ 2ರಲ್ಲಿ. ಅವರಿಗೆ ವ್ಯಾನಿಟಿ ಬ್ಯಾಗ್ ಬೇಕು ಅಂತ ಕೇಳ್ತಾ ಇದ್ರು ಯಾವಾಗ್ಲೂ. ಬಟ್ ನಾನು ಹೋಲ್ಡ್ ಮಾಡ್ತೆ, ಮಮ್ಮಿ ನಾನು ತಕ್ಕೊಡ್ತೀನಿ ಸ್ವಲ್ಪ ದಿನ ಇರು. ಅವ್ರಿಗೆ ಇಷ್ಟ ಆಗೋದು ಯಾವುದೂ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಮೈಸೂರಿಗೆ ಹೋದಾಗ ಅವ್ರಿಗೆ ಏನಾದ್ರು ಸರ್ಪ್ರೈಸಾಗಿ ಗಿಫ್ಟ್ ತೊಗೊಬರೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಇವತ್ತೊಂದು ಬ್ಯಾಗು ಪ್ಲಸ್ ಒಂದು ಟಾಪ್ ಕೂಡ ತೊಗೊಬಂದಿದ್ದೀನಿ. ಬನ್ನಿ, ಅವರಿಗೆ ಗೊತ್ತಿಲ್ಲ ಇದೆಲ್ಲ ತಂದಿರೋದು. ಯಾವ ಥರ ಸರ್ಪ್ರೈಸ್ ಆಗ್ತಾರೆ ಅಂತ ನೋಡೋಣ. ಅಮ್ಮ ಮತ್ತು ನಮ್ಮ ಅಪ್ಪ ಹೊರಗಡೆ ಕೂತಿದ್ದಾರೆ. ಸರ್ಪ್ರೈಸ್ ಕೊಡೋಣ. ಅಮ್ಮ, ಕಣ್ಮುಚ್ಚು, ಕಣ್ಮುಚ್ಚು, ಕಣ್ಮುಚ್ಚು. ನಾನು ನಿಂಗೆ ಏನೋ ತಗೊಬಂದಿದ್ದೀನಿ. ಏನೋ ತಗೊಬಂದಿದ್ದೀನಿ ಅಂದಿದ ತಕ್ಷಣ ಕಣ್ಮುಚ್ತಾರೆ ನೋಡಿ. ಕೈ ಮುಂದೆ ಮಾಡು ಮಮ್ಮಿ. ಟಂಟಡಾ. ಅಪ್ಪ ಅಮ್ಮ ಜಾಸ್ತಿ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡೋದೇ 2. ಅದರಲ್ಲೂ ಪ್ರೀತಿ, ಗೌರವ. 2 ಇದ್ದರೆ ಅವ್ರು ಸಾಕು. ನಮ್ಮನ್ನು ಎಲ್ಲೋ ಇಟ್ಟಿರ್ತಾರೆ. ಅಂಥದ್ರಲ್ಲೂ ನಾವು ಏನಾದ್ರು ಒಂದು ಚಿಕ್ಕ ಚಿಕ್ಕ ವಸ್ತು ಅವ್ರಿಗೆ ಗಿಫ್ಟಾಗಿ ಕೊಡ್ತೀವಿ ಅಂತ ಅಂದ್ಕೊಂಡಾಗ ಅವ್ರ ಖುಷಿ ಯಾವ ರೇಂಜಿಗೆ ಇರುತ್ತೆ ಅಂದರೆ, ಯಾರಾದ್ರು ಬಂದಿದ ತಕ್ಷಣ ಮನೆಗೆ ನೋಡಿ ಇದು ನನ್ನ ಮಗಳು ತಕ್ಕೊಟ್ಟಿರೋದು, ಇಲ್ಲ ಇದು ನನ್ನ ಮಗ ತಕ್ಕೊಟ್ಟಿರೋದು ಅಂತ ಅಷ್ಟು ಖುಷಿಯಿಂದ ಹೇಳ್ಕೊಡ್ತಾರೆ. ಅಪ್ಪ ಅಮ್ಮಂದು ಸ್ಯಾಕ್ರಿಫೈಸ್ ಮುಂದೆ ನಾವು ಏನೂ ಅಲ್ಲ. ಅವ್ರು ಇಡೀ ಜೀವನನೇ ಮಕ್ಕಳಿಗೋಸ್ಕರ ಮುಡಿಪಾಗಿ ಇಟ್ಟಿರ್ತಾರೆ. ಅವರಿಗೊಂದು ಬ್ಯಾಗ್ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಬಟ್ ಅದು ಬ್ಯಾಗ್ ತೊಗೊಂಡ್ರೆ ಅದಕ್ಕೆ ಖರ್ಚಾಗೋ ಅಮೌಂಟ್ನ ನಾನು ನನ್ನ ಮಕ್ಕಳಿಗೋಸ್ಕರ ಏನಕ್ಕಾದ್ರು ಖರ್ಚು ಮಾಡ್ಬೋದಲ್ವಾ? ಏನಕ್ಕೆ ನಾನು ಅಲ್ಲಿ ದುಡ್ಡು ವೇಸ್ಟ್ ಮಾಡಲಿ? ಅರ್ಧೋಗಿದ್ರೂ ಪರವಾಗಿಲ್ಲ, ಅದೇ ಬ್ಯಾಗ್ನೇ ಯೂಸ್ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟೆಲ್ಲ ಅವರಿರ್ತಾರೆ. ಆದರೆ ಮಕ್ಕಳು ಆ ಥರ ಅಲ್ಲ. ಅಪ್ಪ ಅಮ್ಮಂಗೆ ಇವತ್ತು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೊಂದು ದಿನ ಆದಾಗ ಕೊಡೋಣ, ಫಸ್ಟ್ ನಾವು ಚೆನ್ನಾಗಿರೋಣ ಅಂತ ಯೋಚನೆ ಮಾಡ್ತಾರೆ. ಅದೇ ನಮ್ಮ ಅಪ್ಪ ಅದು ಕಾಮೆಂಟ್ ನೋಡಿ. ಯಾವ ಬೇಡ ಎಲ್ಲರೂ ಸುಮ್ಮನೆ ಅದಕ್ಕದ ಅಲ್ವಾ ಯಾರು? ನಿಮ್ಮಮ್ಮ. ಅಪ್ಪ ಅಮ್ಮ ಅದು ಎಷ್ಟು ವರ್ಷ ಆಗಿತ್ತಮ್ಮ ಅದು ವ್ಯಾನಿಟಿ ಬ್ಯಾಗು? ಏನೊಂದು 2 ವರ್ಷ ಆಯ್ತನ. ಅದಾದ್ಮೇಲೆ ಬರ್ತಡೇ ಕೊಡ್ಸ್ಬೇಕಂತ ಇದ್ದಿದ್ದು, ಕೊಡ್ಸಕ್ಕಾಗಿರ್ಲಿಲ್ಲ. ಅದಕ್ಕೆ ಹುಡುಕಿ ತಗೊಬಂದೆ ಈ ಸರಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಬಿಡು. ಅದ್ ನೀವ್ ಯಾಕೆ ಹೇಳ್ತೆ? ಬರೀ ಅವ್ರ ಅಮ್ಮಂಗ್ ತಂದು ಕೊಡ್ತಿದ್ದಾಳೆ, ನನಗ್ ತಂದು ಕೊಡ್ತಿಲ್ಲ ಅಂತ. ಹೊಟ್ಟೆಗೆ ಕೊಡಕ್ಕೆ ಇಲ್ಲ ತಗ. ನಿಮ್ಮ ಅಮ್ಮಂಗ್ ತರ ನಿಮ್ಮ ಅಮ್ಮ ಖುಷಿಯಾಗಿದೆ, ನಾವೆಲ್ಲ ಖುಷಿ ಇದ್ದಾಗ. ಇವ್ರು ನಾನು ಆಕ್ಚುಲಿ ನಮ್ಮ ಅಪ್ಪನೆಲ್ಲೂ ಇಂಟ್ರೊಡ್ಯೂಸ್ ಮಾಡ್ಸಿಲ್ಲ. ಇವರು ನಮ್ಮ ಅಪ್ಪ, ನಮ್ಮ ಅಮ್ಮನ ಗಂಡ. ಏನ್ ನೋಡ್ತಿದ್ರಪ್ಪ ಇವಾಗ? ಯೂಟ್ಯೂಬ್ ಅಲ್ಲಿ ಏನ್ ನೋಡ್ತಿದ್ರಿ? ನೀನ್ ಅಡಿಗೆ ಮಾಡೋದು ನೋಡ್ತಾ ಇದ್ದೆ. ಎಷ್ಟು ದಿನ ಆಯ್ತು ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ? ನೋಡೇ ಇಲ್ಲ. ನಾವು ಸ್ಟಾರ್ಟ್ ಮಾಡಿ 1 month ಆಗಿದೆ. ಇವ್ರು ನೋಡ್ತಿರೋದು ಇವತ್ತು ನೋಡ್ತಿದ್ದಾರೆ. ನಂಗೆ ಗೊತ್ತಿಲ್ವಲ್ಲ ನೋಡಿ, ಈಗ ನೋಡ್ತಾ ಇದ್ದೆ. ಅದು ನಮ್ದು ಫಸ್ಟ್ನೇ ಬ್ಲಾಗ್ ನ ಇವತ್ತು ನೋಡ್ತಿದ್ದಾರೆ. ಇನ್ನು ಎಷ್ಟಿದೆ ನೋಡಕ್ಕೆ. ಇವ್ರು ಆಕ್ಚುಲಿ ಯಾವಾಗ್ಲೂ ಬಿಸಿ ಇರ್ತಾರೆ, ಅದಕ್ಕೆ ನಮ್ ಕೈ ಸಿಗಲ್ಲ. ಅಪ್ಪ ನಮ್ಗೆ ಕಾಫಿ ಎಸ್ಟೇಟ್ ಇದ್ದು ಡೀಟೇಲ್ಸ್ ಎಲ್ಲ ಕೊಡ್ತೀರಲ್ಲ ಈಗ ಬಂದ್ರೆ? ಹೇಳ್ತೀರ, ನಮ್ಗೆ ತೋರ್ಸ್ಕೊಡ್ಬೇಕೆಲ್ಲಾನು. ನಾನ್ ಕಲಿಯೋದಲ್ಲ, ಯಾರಿಗಾರು ಡೀಟೇಲ್ಸ್ ಬೇಕಂದ್ರೆ ಅವರಿಗೆ ಹೆಲ್ಪ್ ಆಗುತ್ತಲ್ವಾ, ಅದಕ್ಕೆ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.